ಹಾಯ್ ಫ್ರೆಂಡ್ಸ್, ಉಮೇಶ್ ಎಂ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು, ಸೊ ನಾವು ಡಿಲೀಟ್ ಆಗಿರೋ ಫೋಟೋನ ಯಾವ ರೀತಿಯಾಗಿ ಹಿಂದಕ್ಕೆ ಪಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ಮತ್ತು ಮೊದಲನೇದಾಗಿ ಏನಂತಂತಂದರೆ, ನೀವು ನಿಮ್ಮ ಫೋನ್ ಕಳೆದೋದ್ರೆ ಅಥವಾ ಬೇರೆ ಫೋನನ್ನು ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಜಿಮೇಲ್ ಐ ಡಿ ಒಂದಿದ್ರೆ ಸಾಕು. ಸೊ ಡಿಲೀಟ್ ಆಗಿರೋ ಫೋಟೋನ ಮತ್ತು ಇವಾಗ ಆ ಫೋನಲ್ಲಿ ಇದ್ದಿದ್ದು ಸೊ ಜಿಮೇಲ್ ಐ ಡಿ ಮುಖಾಂತರ ನೀವು ಯಾವ ರೀತಿಯಾಗಿ ರಿಟರ್ನ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸೊ ಇನ್ನೊಂದು ಫ್ರೆಂಡ್ಸ್, ನೀವು ಇವಾಗ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡದೇ ಇರುತ್ತಾ ನೋಡಬೇಕು. ಯಾಕಂತಂದರೆ ನಿಮ್ಗೆ ಅರ್ಥ ಆಗಬೇಕು ಅಂತಂತಂದರೆ ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದೀನಲ್ವಾ. ಇವಾಗ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡದೇ ಇರ್ತಾರೆ, ದಯವಿಟ್ಟು ಸ್ಕಿಪ್ ಮಾಡದೇ ಇರ್ತಾರೆ ನೋಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಮೊದಲನೇದಾಗಿ ಗೂಗಲ್ ಫೋಟೋಸ್ ಆ್ಯಪ್ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ದರೆ ಅಂದರೆ ಎಲ್ಲ ಫೋನಲ್ಲಿ, ಇವಾಗ ನ್ಯೂ ಫೋನಲ್ಲಿ ಇರುತ್ತೆ. ಸೊ ಓಲ್ಡ್ ಮೊಬೈಲಲ್ಲಿ ಇದು ಇರೋಲ್ಲ. ಸೊ ಇರದೇ ಇದ್ದವರು ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಗೂಗಲ್ ಫೋಟೋಸ್ ಅಂತ ಸರ್ಚ್ ಹೊಡೆದ್ರೆ ಗೂಗಲ್ ಫೋಟೋಸ್ ಅಂತ ಇಲ್ಲಿ ಬರುತ್ತೆ. ಸೊ ಈ ಆ್ಯಪನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಏನು ಕೆಲಸ ಮಾಡುತ್ತೆ ಅಂತಂದರೆ, ನಿಮ್ಮ ಫೋಟೋಸ್ ಅಥವಾ ವೀಡಿಯೋಸ್ ಆಗಲಿ ಡಿಲೀಟ್ ಆಗಿದ್ದರೆ ಆಟೋಮೆಟಿಕ್ಲಿ ನಿಮಗೆ ಬ್ಯಾಕಪ್ ಮಾಡುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ತಿಳಿಸ್ತಾ ಇರೋದೇನಂತಂದರೆ, ಸೊ ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟಿಂದ ಕೇಳ್ತಾ ಇದ್ದೀನಿ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಮೊದಲಾಗಿ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇರಲಿಲ್ಲ ಅಂತಂತಂದರೆ, ಸೊ ಇಲ್ಲಿ ನಿಮ್ಮ ಮೊದಲನೇದು ಈ ಆ್ಯಪ್ಗೆ ಬೇಕಾಗಿರೋದು ಏನಂತಂದರೆ ನಿಮ್ಮ ಜಿಮೇಲ್ ಐ ಡಿ ಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ನನ್ನ ಜಿಮೇಲ್ ಐ ಡಿ ಇಲ್ಲಿದೆ. ಸೊ ನಾನು ಜಿಮೇಲ್ ಐ ಡಿ ಇರೋದ್ರಿಂದ ಸೊ ಇಲ್ಲಿ ಬ್ಯಾಕಪ್ ಆಗ್ತಾಯಿದೆ ನೋಡಿ. ಗೆಟ್ಟಿಂಗ್ ರೆಡಿ ಟು ಬ್ಯಾಕಪ್ ಅಂತ ಇದೆಯಲ್ಲ, ಇಲ್ಲಿ ಆಗ್ತಾಯಿದೆ ನೋಡಿ. ನನ್ನ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಸೊ ಇರಲಿಲ್ಲ ಅಂತ, ಬ್ಯಾಕಪ್ ನಿಮ್ದು ಇನ್ನೂ ಚಾಲೂ ಆಗಿರಲಿಲ್ಲ ಅಂತಂತಂದರೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ನಿಮಗೆ ವೀಡಿಯೋಸ್ ಆಗಲಿ ಫೋಟೋಸ್ ಅಂದರೆ ಜಾಸ್ತಿ ಬೇಕು ಅಂತಂದ್ರೆ ನೀವು ಡಿಲೀಟ್ ಆಗಿರೋದೆಲ್ಲ ನಿಮ್ಗೆ ಎಷ್ಟೇ ವರ್ಷದಿಂದ ಇದ್ದರೂ ನಿಮ್ಮ ಜಿಮೇಲ್ ಐ ಡಿ ಒಂದಿದ್ರೆ ಸಾಕು, ಎಷ್ಟೇ ವರ್ಷಗಳಿಂದಿದ್ದರೂ ಬರುತ್ತೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನಂದು ಬ್ಯಾಕಪ್ ಅಂತ ಇಲ್ಲಿ ಆಫ್ ಮಾಡಿದ್ದೀನಿ ಇವಾಗ. ಸೊ ಬ್ಯಾಕಪ್ ಆನ್ ಮಾಡಿದ ತಕ್ಷಣ ನೀವು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ನೀವು ಯಾವುದೇ ಇದ್ದರೂ ಕೂಡ ತಾನೇ ಆಟೋಮೆಟಿಕ್ಕಾಗಲಿ ಬ್ಯಾಕಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಸೊ ಇರದೇ ಇದ್ದವು ನಿಮಗೆ ಅಂದರೆ ಬ್ಯಾಕಪ್ಪು ಇವಾಗ ಆಗದೇ ಇರೋವು ಇಲ್ಲಿ ಲೈಬ್ರರಿ ಅಂತ ಇರುತ್ತೆ ಪಕ್ಕದಲ್ಲಿ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಬ್ಯಾಕಪ್ ಇವಾಗ ಆಫ್ ಆಗಿದೆ ಅಂತ ಇಲ್ಲಿ ಒಂದು ಸಿಗ್ನಲ್ ತೋರಿಸ್ತಾ ಇದೆ ನಿಮಗೆ. ಇಲ್ಲಿ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಬೇಕಾಗಿರೋದು. ಸೊ ಇಲ್ಲಿ ಬ್ಯಾಕಪ್ ಆ್ಯಂಡ್ ಸ್ಕೈ ಅಂತಿದೆಯಲ್ಲ, ಇದ್ರ ಮೇಲೆ ಇಲ್ಲಿ ಆನ್ ಮಾಡಿಬಿಡಿ. ಆನ್ ಮಾಡಿದ ತಕ್ಷಣ ಇಲ್ಲಿ ತೋರಿಸುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ. ಸೊ ಇಲ್ಲಿ ಆಗ್ತಾಯಿದೆ ಇವಾಗ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಪಕ್ಕದಲ್ಲೇ ಫೋಟೋ ಕಾಣಿಸ್ತಾ ಇದೆ ನೋಡಿ. ಬ್ಯಾಕಪ್ ಅಂತಿಲ್ಲ, 2 ಥೀಮ್ಸ್ ಲೆಫ್ಟ್ ಹಿಟ್ ಕ್ವಾಲಿಟಿ ಅಂತಿದೆಯಲ್ಲ, ಇದ್ರ ಪಕ್ಕದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಸೊ ನಾನು ಇವಾಗ ಈ ಫೋಟೋನ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಬ್ಯಾಕಪ್ ಆಗ್ತಾಯಿದೆ ಇದು. ಸೊ ನಿಮ್ಗೆ ಬೇಕಾಗಿರೋದೆಲ್ಲ ಅದೇ ರೀತಿಯಾಗಿ ಮಾಡ್ಕೋಬೋದು. ಸೊ ನಾನು ಬ್ಯಾಕಪ್ ಮಾಡ್ಕೊಂಡಿರೋ ವೀಡಿಯೋಸ್ ಎಲ್ಲ ಅಂದರೆ ಇವೆಲ್ಲ ಬ್ಯಾಕಪ್ ಆಗಿದೆ, ಆಲ್ರೆಡಿ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಸೊ ಇವಾಗ ಇದು ಬ್ಯಾಕಪ್ ಆಗಿದ ತಕ್ಷಣ ಈ ರೀತಿಯಾಗಿ ಬಂದಿದೆ. ಸೊ ನೋಡಿ ಫ್ರೆಂಡ್ಸ್, ಸೊ ನಿಮಗೆ ಇದರಲ್ಲೂ ಕೂಡ ಅಂದರೆ ಇವಾಗ ಡಿಲೀಟ್ ಮಾಡಿದ್ರಿ ಅಂತಂತಂದರೆ ಆ ಫೋಟೋಸ್ ಎಲ್ಲ ಇಲ್ಲಿ ಸಿಗುತ್ತೆ. ತೋರಿಸ್ತೀನಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಇವಾಗ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲೈಬ್ರರಿ ಅಂತಿದೆ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಅಂದರೆ ಡಿಲೀಟ್ ಆಗಿರೋ ಫೋಟೋನ ಯಾವ ರೀತಿಯಾಗಿ ತಗೊಳ್ಳೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಲೈಬ್ರರಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟ್ರಾನ್ಸ್ಪರ್ಟ್ ಅಂತ ಇದೆ, ಇದ್ರ ಮೇಲೆ ಮೇಲ್ಗಡೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಗೆ ಡಿಲೀಟ್ ಆಗಿರೋ ಫೋಟೋಸ್ ಎಲ್ಲ ಬರುತ್ತೆ ಇಲ್ಲಿ. ಸೊ ನಿಮ್ಮ ಮುಂದೆ ಇವಾಗ ನಾನು ಡಿಲೀಟ್ ಮಾಡಿ ತೋರಿಸ್ತಿದ್ದೇನೆ ನೋಡಿ. ಫೋಟೋಸ್ಗೆ ಹೋಗ್ಬಿಟ್ಟು ಸೊ ನಾನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟು ಡಿಲೀಟ್ ಮಾಡ್ತೀನಿ ಇವಾಗ. ಸೊ 1 ಮಿನಿಟ್ ಫ್ರೆಂಡ್ಸ್. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಿಮ್ಮ ಕ್ಲಾರಿಟಿಯಾಗಿ ಸಿಗಬೇಕಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇವಾಗ ವಿಡಿಯೋನ 1 2 3 4 5 6 7 8 ಫೋಟೋನ ನಾನು ನಿಮಗೆ ಡಿಲೀಟ್ ಮಾಡ್ತಾಯಿದ್ದೀನಿ.
ಸೊ ನೋಡಿ ಇಲ್ಲಿ ಮೇಲ್ಗಡೆ ಡಿಲೀಟ್ ಅಂತ ಇದೆ, ಮೂವ್ ಟು ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ ಅಂದರೆ ಡಿಲೀಟ್. ಇಲ್ಲಿ ಯಾವುದೇ ರೀತಿ ಇರಲ್ಲ ನಿಮಗೆ. ಸೊ ಡಿಲೀಟ್ ಆಗಿರೋ ಫೋಟೋ ಕೂಡ ಇಲ್ಲಿ ಬ್ಯಾಕಪ್ ಆಗ್ತಾ ಇರುತ್ತೆ. ಸೊ ಇವಾಗ ನೀವು ಲೈಬ್ರರಿಲಿ ಹೋಗ್ಬಿಟ್ಟು ಟ್ರಾನ್ಸ್ಫರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನಾನು ನಿಮಗೆ ಡಿಲೀಟ್ ಮಾಡಿದ್ದೀನಲ್ಲ ಆ ಫೋಟೋಸ್ ಇಲ್ಲಿ ತೋರಿಸ್ತೆ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದೆ ಅಲ್ವಾ, 1 2 3 4 5 6 7 8 ಫೋಟೋಸ್ ಸಮೇತ ಅದೇ ರೀತಿಯಾಗಿದೆ. ಸೊ ನಿಮ್ಗೆ ಮತ್ತೆ ಬೇಕು ಅಂತಂತಂದರೆ ಇಲ್ಲಿ ರೀಸ್ಟೋರ್ ಅಂತ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಸೊ ರೀಸ್ಟೋರ್ ಆದ ತಕ್ಷಣ ನಿಮಗೆ ಮತ್ತೆ ಅದೇ ಪ್ಲೇಸ್ಗೆ ಫೋಟೋಸ್ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಿಮ್ಮ ಕಣ್ಣು ಮುಂದೆ ಇವೆಲ್ಲ ಡಿಲೀಟ್ ಮಾಡಿದ್ದೆ. ಸೊ ಮತ್ತೆ ಬಂದಿದೆ ಅದೇ ಪ್ಲೇಸ್ಗೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನಾವು ಡಿಲೀಟ್ ಆಗಿರೋ ಫೋಟೋನ ಯಾವ ರೀತಿಯಾಗಿ ತಕ್ಕೋಬೋದು ಅಂತ. ಸೊ ನಾನು ತುಂಬ ಹಳೆ ಫೋಟೋಸ್ ಅಂತ ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೀನಿ. 1 ಮಿನಿಟು. ಅಂದರೆ ತುಂಬ ಹಳೆ ಫೋಟೋಸು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, 2018 ಜುಲೈ 2018. ಸೊ ಇನ್ನೂ ಹಳೇದಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಜನವರಿ 2015. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಇಲ್ಲಿ. ಸೊ ನೋಡಿ, ಜನವರಿ 2015 ಫೋಟೋ ನನ್ನ ಹತ್ರ ಇದೆ ಅಲ್ವಾ. ಸೊ ನೋಡಿ ಫ್ರೆಂಡ್ಸ್, ಸೊ ನಿಮಗೆ ಎಷ್ಟೇ ಹೇಳೋದಿದ್ರು ಕೂಡ ನಿಮ್ಮ ಹತ್ರ ಒಂದು ಜಿಮೇಲ್ ಐ ಡಿ ಇದ್ದರೆ ಸಾಕು. ಜಿಮೇಲ್ ಐ ಡಿ ಒಂದಿದ್ದರೆ ನಿಮಗೆ ಫೋಟೋಸ್ ಆಗಲಿ ಯಾವುದೇ ರೀತಿ ನೀವು ವೀಡಿಯೋಸ್ ಆಗಲಿ ಅಪ್ಲೋಡ್ ಮಾಡಿದರೆ ಸೊ ಸಿಕ್ಬಿಡುತ್ತೆ ಫೋಟೋಸ್. ಅಂದರೆ ನೀವು ಒಂದು ಫೋನಿಂದ ನೀವು ಇವಾಗ ಈ ಫೋನ್ ಕಳೆದೋದ್ರೂ ಕೂಡ ನಿಮ್ಮ ಜಿಮೇಲ್ ಐ ಡಿ ಅದರಲ್ಲಿ ಸರ್ಚ್ ಮಾಡಿದ್ರೆ ಫೋಟೋಸ್ ನಿಮಗೆ ಬ್ಯಾಕಪ್ ಆಗುತ್ತೆ. ಈ ಆ್ಯಪಲ್ಲಿ ಮತ್ತೆ ನೀವು ಹೋಗ್ಬಿಟ್ಟು ನಿಮ್ಮ ಜಿಮೇಲ್ ಐ ಡಿ ಹಾಕಿದ್ರೆ ಸೊ ನಿಮ್ಮ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಯಾವುದೇ ರೀತಿ ಏನೇ ಇದ್ದರೂ ಕೂಡ ಅದು ಆಟೋಮೆಟಿಕ್ಲಿ ಬ್ಯಾಕಪ್ ಆಗಿಬಿಡುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ವಾಚಿಂಗ್ ಮಾಡೋದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಸೊ ಅರ್ಥ ಆಗದೇ ಇದ್ದಲ್ಲಿ ಸೊ ನಾನು ಯಾಕಂತಂದರೆ ಮೊದಲನೇದಾಗಿ ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ವಿಡಿಯೋ ವಾಚಿಂಗ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಸೊ ವಿಡಿಯೋ ವಾಚಿಂಗ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ.